ಗಾಳಿಯನ್ನ ಬೆತ್ತಿ ಬಿರುಗಾಳಿಯನ್ನ ಬೆಳೆಯುವ ಹೊಲಸಾದ ಹೊಲವೇ ರಾಜಕೀಯ. ಒಡೆತನ ಸಿಗಬೇಕು ಅಂದ್ರೆ ಬಡತನ ಸೃಷ್ಟಿಯಾಗಬೇಕು. ಆದ್ರೆ ಕಾಲ ಆತುರದಿಂದ ಅಭಿವೃದ್ಧಿ ಹೊಂದಿ ಜನ ತಲೆಯುವ ಸ್ಥಿತಿ ಬಂದಿದೆ. ನಿನ್ನೆ ಮೊನ್ನೆ ಕೂಲಿ ಮಾಡ್ತಾ ಇದ್ದವರು ಇವತ್ತು ಮಾಲೀಕರು. ಶೂದ್ರರು ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಿ ತೊಲೆ ಎತ್ತಿ ನಿಲ್ತಾ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಲು ಇರುವ ಮಧ್ಯೆ ರಾಜಕೀಯ. ಜನ ತುಂಬಲ್ಲಿ ಕೊಲೆ ಸುಲಿಗೆ ದರೋಡೆ ಅನ್ಯಾಯಗಳು ಪ್ರಾಣಕ್ಕೆ ಹಾಕಿ ಬಡವರನ್ನ ತೊಣಿಸ್ಬಿಡ್ಬೇಕು. ಇದೇ ಪನ್ನದ ಆಚಾರ್ಯ ಇರೋದೇ. ಎಲ್ಲರ ದೃಷ್ಟಿಯಲ್ಲಿಯೂ ಧರ್ಮವೆನ್ನುವ ಜಗವೇಶ ಈ ಪನ್ನದ ಆಚಾರ್ಯ ಮಂದಹಾಸ ಮುತ್ತಿನಂತ ಮಾತುಗಳಿಂದ ಅಮಾಯಕರ ಮನವನ್ನು ಒಲಿಸಿ ಶಾಶ್ವತವಾಗಿ ನನ್ನ ಕೈಯಲ್ಲಿ ಹಿಡಿದು ಹೊಡೆಬೇಕು. ಆದ್ರೆ ಈ ಪನ್ನದ ರಾಜಮಾರ್ಗದಲ್ಲಿ ತಳ್ಳಾಗಿ ಜನಿಸಿದವನೇ ಧರ್ಮ ಕೀರ್ತಿ. ಹೊಟ್ಟೆಗೆ ಹಿಟ್ಟಿಲ್ಲದೆ ಕೂಲಿಗಾಗಿ ವಲಸೆ ಬಂದ ಮಾದೇವಿ ಎನ್ನುವ ಹಾದರಗಿತ್ತರ ಹೊಟ್ಟೆಯಲ್ಲಿ ಹರಕು ಬಟ್ಟೆಯಲ್ಲಿ ತಿರುಗುವಂತೆ ಯಾರು ಅಂತ ಕೇಳಿದ್ರೆ ಓಡ್ತಾ ಇದ್ದ ಜನ ಇವತ್ತು ಅರಣ್ಯ ಅತಿಕ್ರಮಣ ಭೂಮಿಯಲ್ಲಿ ಅದಕ್ಕೊಂದು ಗುಡಿ ಕಟ್ಟಿ ನೋಡುತ್ತಿದ್ದಂತೆ ಹತ್ತು ಬೆಳೆದು ಊರಿನ ಜನರು ಚಾಕರಿ ಮಾಡ್ತಾ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ನನ್ನ ಶತ್ರುಗಳ ಮಿತ್ರತ್ವದಿಂದ ರಾಜಕೀಯಕ್ಕೂ ಬಂದ. ಆದಿಗಿರಿಯ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನನಗೆ ಎದುರಾಗಿ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾನೆ. ಬಿಡಲ್ಲ ನಿನ್ನನ್ನು ನೋಡ್ತಾ ಇರು. ನನ್ನ ತಟ್ಟಿಗೆ ಬಂದಿಲ್ಲ. ಇವರು ಸಾಮಾನ್ಯವಾದ ಆಚಾರ್ಯ ಅಲ್ಲ. ಬೆಳೆಯ ಮಧ್ಯದಲ್ಲಿ ಬೆಳೆದ ಬೆಳೆಗೆ ಹಾನಿ ಮಾಡುತ್ತೆ ಅನ್ನೋದಾದ್ರೆ
ಈ ಆಚಾರ್ಯ ಪುತ್ರ ರಕ್ತಗತವಾಗಿ ನೋಡ್ತಾ ಇರೋ ನಿನ್ನ ಅಟ್ಟಹಾಸವನ್ನ ಮೆಟ್ಟಿ ನಿಲ್ಲಲು ನನ್ನ ಶತ್ರುಗಳಿಗೆ ಪಾಠಕ್ಕೆ ಈ ನರಸಿಂಹ ಆಚಾರ್ಯನ ಮಗ ಪನ್ನಗ ಆಚಾರ್ಯನ ನಾಮಪತ್ರ ಸಲ್ಲಿಕೆ ಈ ಆದಿ ಕ್ಷೇತ್ರಕ್ಕೆ ಮತ್ತೊಮ್ಮೆ ಅನಿವಾರ್ಯ. ಏನಿಲ್ಲ ಬಿಡು, ಬೆಳಗ್ಗೆ ಬೆಳಗ್ಗೆ ತಯಾರಾಗಿ ನೀನೆಲ್ಲಿ ಕೊಟ್ಟೆ? ನಾಳೆ ಕ್ರಿಕೆಟ್ ಟೂರ್ನಮೆಂಟ್ ಅಲ್ವಾ, ಈ ನಿಂತ ಮನೆ ಕ್ಯಾಪ್ಟನ್ ಗೊತ್ತಾ ನಿಮ್ಗೆ? ಏನು ದಿನ ಬೆಳಗಾದ್ರೆ ಸ್ನೇಹಿತರು ಕ್ರಿಕೆಟ್ ಟೂರ್ನಮೆಂಟ್ ಅಂತ ಬರೀ ಬರೀತಾನೆ ಇರು. ನನಗೆ ಸ್ವಲ್ಪ ಜವಾಬ್ದಾರಿ ಬೇಡ. ನಾಳೆ ದಿನ ಸಂಡೇ, ಅಲ್ಲಿ ಲೇಬರ್ ಪೇಮೆಂಟ್ ಮಾಡಕ್ ಹೋದ್ರೆ ಆಗ್ತಾ ಇರ್ಲಿಲ್ವಾ? ಅಣ್ಣ ಪೇಮೆಂಟ್ ತಾನೆ, ಅವರೇ ಬರ್ತಾರೆ ಬಿಡು. ನನಗೆ ಟೈಮ್ ಆಯ್ತು ಪ್ರಾಕ್ಟೀಸ್ಗೆ, ನಾನು ಹೋಗ್ಬೇಕು. ಚಿಲ್ರೆ ಅಂದ್ಕೊಂಡು ನೋಟ್ ಗೀಟ ಹಾಕ್ಬಿಟ್ಟಿದ್ಯಾ? ಇರ್ಲಿ ಬಿಡೋಣ, ನಿನ್ ತಮ್ಮ ಅಲ್ವಾ? ಅದೇ ನಾನ್ ಮಾಡಿದ ತಪ್ಪು. ಇದ್ದವನೊಬ್ಬನೇ ತಮ್ಮ ಅಂತ ಮುದ್ದಾಗಿ ಸಲಿಗೆ ಕೊಟ್ಟು ಬೆಳೆಸ್ದೆ ನೋಡು. ತಲೆ ಮೇಲೆ ಬಂದು ಕೂತ್ಕೊಂಡು ಮನೆ ಜವಾಬ್ದಾರಿ ಎಲ್ಲ ನನ್ನ ತಲೆ ಮೇಲೆ ಹೇರ್ಬಿಟ್ಟಿದ್ಯಾ? ಹೌದಪ್ಪ, ನಮ್ಮ ಮನೆಗೆ ತುಂಬಾ ಜವಾಬ್ದಾರಿ. ಆದಷ್ಟು ಬೇಗ ಒಂದು ಅತ್ತಿನ ತಂದ್ಬಿಟ್ರೆ ಅವಳೇ ಎಲ್ಲ ಲೆಕ್ಕಾಚಾರ ನೋಡ್ಕೊಂಡು ನನಗೂ ಪಚ್ಚಿ ಕೊಡ್ತಾಳೆ. ಆಗ ನೀವು ಯಾರು ಕೇಳ್ತಾರಣ್ಣ? ನನಗೆ ಟೈಮ್ ಆಯ್ತು, ನಾನೇನು ಬರ್ತೀನಿ. ಬಾಯ್ ಬಾಯ್ ಬಾಯ್. ಇದ್ದವನೊಬ್ಬನೇ ತಮ್ಮ ಅಂತ ಮುದ್ದಾಗಿ ಬೆಳೆಸಿದೆ. ಆದ್ರೆ ಇವನ್ ನೋಡಿದ್ರೆ 24 ತಾಸು ಆಟ ಕೂಟ ಅಂತ ಊರು ಅಲಿತಾ ಇರ್ತಾನೆ. ಯಾವಾಗ ನಿಮಗೆ ಬುದ್ಧಿ ಬರುತ್ತೋ